ಏರ್ ಶೋನ ಕೊನೆಯ ದಿನ ಇವತ್ತು ಕೂಡ ಸ್ವದೇಶಿ ಉತ್ಪನ್ನಗಳು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಸದ್ಯ ಸರ್ವೆಲೆನ್ಸ್ ಕ್ಯಾಮರಾವನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೇನೆ. ಇದು ಬೆಂಗಳೂರು ಮೂಲದ ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಅನ್ನುವಂಥ ಕಂಪನಿ ಈ ಒಂದು ಕ್ಯಾಮರಾವನ್ನ ಅಭಿವೃದ್ಧಿಪಡಿಸಿದೆ. ಇದು 40 ಕಿಲೋಮೀಟರ್ ದೂರದ ಶತ್ರುಗಳನ್ನ ಪತ್ತೆ ಹಚ್ಚುವಂತಹ ಒಂದು ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಯಾರಾದರೂ ಭಯೋತ್ಪಾದಕ ಕೃತ್ಯಗಳನ್ನ ಎಸಗಬೇಕು ಅಂತ ಹೇಳಿ ಆ ಬೌಂಡ್ರಿ ದಾಟಿ ಏನಾದರೂ ಮುಂದೆ ಬಂದ್ರೆ ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅವರ ಚಲನವಲನಗಳನ್ನ ಕೂಡ ಇದು ಪತ್ತೆ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಇದು ಈ ಬಾರಿಯ ಏರ್ ಶೋನಲ್ಲಿ ಸಾಕಷ್ಟು ಆಕರ್ಷಣೆಯನ್ನ ಪಡೆದುಕೊಂಡಿದೆ. ಜೊತೆಗೆ ಇದರ ಫೀಚರ್ಸ್ ಏನು, ಹೇಗೆಲ್ಲ ವರ್ಕ್ ಮಾಡುತ್ತೆ, ನೈಟ್ ವಿಷನ್ ಅಥವಾ ಡೇ ವಿಷನ್, ಇದರ ಯೂನಿಟ್ ಹೇಗಿರುತ್ತೆ ಅದೆಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಒಂದು ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಕಂಪನಿಯ ಸಿಬ್ಬಂದಿ ಕೂಡ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅದರ ಜೊತೆಗೆ ಅದರ ವಿಶೇಷತೆಗಳನ್ನ ಕೂಡ ಕಂಪ್ಲೀಟ್ ಆಗಿ ಅವರೇ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗ್ತಾರೆ. ಸರ್, ಇದೆಲ್ಲವೂ ಕೂಡ ಹೇಗೆ ಆಪರೇಟ್ ಮಾಡಲಾಗುತ್ತೆ, ಭಾರತೀಯ ಸೇನೆಗೆ ಇದು ಎಷ್ಟು ಉಪಯುಕ್ತ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಸರ್, ಸುಮಾರು ಒಂದು 200ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಈ ರೀತಿ ರಾತ್ರಿ ವೀಕ್ಷಣಾ ಸಾಧನ ಮತ್ತು ದೂರ ವೀಕ್ಷಣಾ ಸಾಧನಗಳನ್ನು ನಾವು ನಮ್ಮ ಭಾರತೀಯ ಭೂಸೇನೆ ಮತ್ತು ನೌಕಾಪಡೆ ವಾಯುಸೇನೆಗೆ ನಾವು ಕೊಟ್ಟಿದ್ದೇವೆ. ಇದರ ಉಪಯೋಗಗಳೇನೆಂದರೆ, ಇದನ್ನು ಒಂದು ಮಾಸ್ಟ್ ಮೇಲೆ ನಿಲ್ಲಿಸ್ಬಿಟ್ಟು ಸುಮಾರು ಒಂದು 40 ಕಿಲೋಮೀಟರ್ ದೂರ, ಇದು 360 ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ. 40 ಕಿಲೋಮೀಟರ್ ದೂರದಷ್ಟು ಇದನ್ನು ನೀವು ನೋಡ್ಬೋದು. ಮತ್ತು ಇದರ ವಿಶೇಷತೆ ಏನಂದರೆ, ನಮ್ಮ ಬಾಡಿಯ ಹೀಟನ್ನು ಸೆನ್ಸ್ ಮಾಡಿಕೊಂಡು ಇದು ತೋರಿಸುವಂಥದ್ದು. ನೀವು ಅಲ್ಲಿ ಕ್ಯಾಮ್ರಾಗಳಲ್ಲಿ ನೋಡ್ಬೋದು, ನಮ್ಮ ಬಾಡಿ ಹೀಟ್ನೇ ನೋಡಿಕೊಂಡು ಇದಾಗುತ್ತೆ. ನಿಮಗೆ ಲೈಟ್ಸ್ ಇರಬೇಕು, ಈ ಥರದ್ದು ಇರಬೇಕಂತಲ್ಲ ಏನಿಲ್ಲ. ನಮ್ಮ ಎಲ್ಲ ಡಿಫೆನ್ಸ್ ಕ್ಷೇತ್ರಕ್ಕೆ ಭಾಳ ಉಪಯುಕ್ತವಾದಂತಹ ಒಂದು ಕ್ಯಾಮ್ರಾ ಇದು. ಇದನ್ನು ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಪೆಚೋರಾ ಅಂತ ಏನು ಕರಿತಾ ಇದ್ದೀವಿ ಒಂದು ಸಿಸ್ಟಮ್ನ, ಅದರಲ್ಲೂ ಕೂಡ ಈ ರಾತ್ರಿ ವೀಕ್ಷಣಾ ಸಾಧನ ಮತ್ತು ದೂರ ವೀಕ್ಷಣಾ ಸಾಧನಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ. ಸರ್, ಪ್ರಮುಖವಾಗಿ ಇದು ಭಾರತೀಯ ಸೇನೆಗೆ ಎಷ್ಟು ಹೆಲ್ಪ್ ಆಗುತ್ತೆ, ಜೊತೆಗೆ ಗಡಿಗಳಲ್ಲಿ BSF ಯೋಧರು ಕೂಡ ಇದನ್ನು ಬಳಕೆ ಮಾಡ್ತಾರೆ. ಸಹಜವಾಗಿ ಆ ಬೌಂಡರಿಯನ್ನು ದಾಟಿ ಪ್ರಾಣಿಗಳು ಬರುವಂಥದ್ದು, ಜೊತೆಗೆ ಭಯೋತ್ಪಾದಕರು ಏನಾದರೂ ಬಂದರೆ ಅದನ್ನು ಪತ್ತೆ ಹಚ್ಚುವಂಥದ್ದು, ಎಸ್ಪೆಷಲಿ ಒಂದಿಷ್ಟು ಪ್ರಾಣಿಗಳು ಬಾರ್ಡ್ರನ್ನು ಕ್ರಾಸ್ ಮಾಡಿ ಬರುವಂಥದ್ದು, ಅವುಗಳನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ಎಷ್ಟು ಸಹಾಯಕಾರಿಯಾಗುತ್ತೆ ಅಂತ. ಸರ್, ಏನಂದರೆ ಇದರಲ್ಲಿ ನಾನು ಆಗಲೇ ತಿಳಿಸ್ದಂಗೆ ಲೈಟ್ ಬೇಕಂತಿಲ್ಲ. ನಮ್ಮ ಬಾಡಿ ಹೀಟನ್ನು ಸೆನ್ಸ್ ಮಾಡಿ ಹೇಳುತ್ತೆ. ಈ ಕಾಡು ಪ್ರದೇಶಗಳು, ನಿರ್ಜನ ಪ್ರದೇಶಗಳಲ್ಲೆಲ್ಲ ಪ್ರಾಣಿಗಳು ಸರ್ವೇ ಸಾಮಾನ್ಯ ಒಳಗಡೆ ಬಂದ್ಬಿಡುತ್ತೆ. ನಮ್ಮ ಯೋಧರು ಗಡಿ ಕಾಯ್ತಾ ಇರ್ಬೇಕಾದ್ರೆ ಹೀಟನ್ನ ಸೆನ್ಸ್ ಮಾಡಿ ಇದೇ ಪ್ರಾಣಿಗಳು, ಇಂಥ ಪ್ರಾಣಿಗಳು ಇಲ್ಲಿ ಬಂದಿದೆ ಅಂತ ಹೇಳುತ್ತೆ. ಅಥವಾ ನಮ್ಮ ಶತ್ರುನ ಮಿತ್ರನ ಅಂತ ಕೂಡ ಕಂಡುಹಿಡ್ಕೊಂಡು ಗೊತ್ತಾಗತ್ತೆ. ಹೆಂಗೆ ಐಡೆಂಟಿಫೈ ಮಾಡಲಾಗುತ್ತೆ ಸರ್? ಏನಂದರೆ, ಒಂದು ನಾನು ಹೇಳೋದಂಗೆ 40 ಕಿಲೋಮೀಟರ್ ದೂರದ ಆಚೆ ಒಬ್ಬರು ಇದನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಅವರು ನೋಡಿಕೊಂಡು ಅದನ್ನು ರಿಮೋಟ್ ಮೂಲಕ ಇದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. 360 ಡಿಗ್ರಿ ರೊಟೇಟ್ ಮಾಡ್ತಾರೆ, ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ. ಅಲ್ಲಿ ಕ್ಯಾಮ್ರಾದಲ್ಲಿ 40 ಕಿಲೋಮೀಟರ್ ದೂರದಲ್ಲಿ ಅವ್ರು ಹಿಡ್ಕೊಂಡು ನೋಡ್ತಾ ಇರ್ತಾರೆ ಕ್ಯಾಮ್ರಾದಲ್ಲಿ ಯಾರು ಬಂದಿದ್ದಾರೆ, ಏನಾಗ್ತಾ ಇದೆ. ಒಂದು ಸರ್ವೆಲೆನ್ಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋಂಥದ್ದು. ಅನಾಮಧೇಯ ವ್ಯಕ್ತಿಗಳು ಏನಾದರೂ ಎಂಟ್ರಿಯನ್ನು ಪಡೆದುಕೊಂಡ್ರೆ ಸೈರನ್ ಮೊಳಗುವಂಥದ್ದು, ಆ ಥರದ್ದು ಅಲರ್ಟನ್ನು ಕೊಡುವಂಥದ್ದು ಏನಾದರೂ ಇದು ತೋರಿಸುತ್ತಾ? ಹೆಂಗೆ ಅನಾಮಧೇಯ ವ್ಯಕ್ತಿಗಳು ಬಂದಿರೋಂಥ ಸೈರನ್ ಏನು ಬರೋದಿಲ್ಲ, ಆದರೆ ಯಾವುದೋ ಒಂದು ವ್ಯಕ್ತಿಯ ಚಲನವಲನ ಇದೆ ಅಥವಾ ಪ್ರಾಣಿಯ ಚಲನವಲನ ಇದೆ ಅಂತೇಳಿ ಗೊತ್ತಾಗತ್ತೆ. ಇದು ನಮ್ಮ ಬೆಂಗಳೂರಿನದ್ದೇ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿರೋದು. ಹೌದು ಸರ್, ನಮ್ಮ ಕಂಪನಿ 2003ರಲ್ಲಿ ನಿವೃತ್ತಿ ಹೊರದಂಥ ಕರ್ನಲ್ ಶಂಕರ್ ಅಂತ ಭಾರತ್ ಎಲೆಕ್ಟ್ರಾನಿಕ್ಸ್ನ ನಿರ್ದೇಶಕರು ಕೂಡ ಆಗಿದ್ರು. ಅವರ ಅವಧಿಯಲ್ಲೇ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಗಳು ಕೂಡ ಆಗಿರೋಂಥದ್ದು. ತಮ್ಮ 60ನೇ ವರ್ಷಕ್ಕೆ ಎಲ್ಲರೂ ರಿಟೈರ್ಡ್ ಆದರೆ, ಇವರು 60ನೇ ವರ್ಷಕ್ಕೆ ಒಂದು ಹೊಸ ಕಂಪ್ನಿನ ಹುಟ್ಟಾಕ್ತಾರೆ, ಆಲ್ಫಾ ಡಿಸೈನ್ ಅಂತ. ಈಗ ಅವರು 83 ವರ್ಷ, ಈಗಲೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ, ನಮ್ಮ ಚೇರ್ಮನ್ರಾಗಿದ್ದಾರೆ. ಮತ್ತು ಈಗಿನ ಪ್ರಸ್ತುತ CEO ಹರಿಪ್ರಸಾದ್ ಅಂತ ಹೇಳಿ. ಎಲ್ಲೆಲ್ಲಿ ಬೇಡಿಕೆ ಇದೆ ಸರ್? ಈಗ ಸ್ವದೇಶಿ ಉತ್ಪನ್ನಗಳನ್ನು ಸಾಕಷ್ಟು ವಿದೇಶಿ ಕಂಪನಿಗಳು ಕೂಡ ಬಂದು ನೋಡ್ತಾ ಇದ್ರು, ಜೊತೆಗೆ ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳು ಕೂಡ ಆಗ್ತಾ ಇತ್ತು. ಈಗ ಈ ಒಂದು ಸರ್ವೆಲೆನ್ಸ್ ಕ್ಯಾಮರಾಗಳಿಗೆ ಬೇಡಿಕೆ ಹೆಂಗಿದೆ ಸರ್? ನಾವು ಮುಂಚೆ ಬರೀ ಆಮದನ್ನು ಮಾಡ್ಕೋತಾ ಇದ್ವಿ, ಆದರೆ ಈಗಿನ ತಂತ್ರಜ್ಞಾನದಲ್ಲಿ ಏನಾಗ್ತದೆ, ನಾವು ರಫ್ತು ಕೂಡ ಮಾಡ್ತಾ ಇದ್ದೀವಿ. ಇಸ್ರೇಲ್ ಅಂತ ದೇಶಗಳಿಗೆ ಸುಮಾರು ಒಂದು 100-150ಕ್ಕೂ ಹೆಚ್ಚಿನ ನಾವು ರಫ್ತು ಮಾಡಿದ್ದೇವೆ. ಎಲ್ಬಿಟ್ ಸಿಸ್ಟಮ್ಸ್ ಅಂತೇಳಿ ಇಸ್ರೇಲ್ನ ಸಂಸ್ಥೆ, ಅವರ ಮೂಲಕ ನಾವು ದೇಶದ ಬೇರೆ ಬೇರೆ ದೇಶಗಳಿಗೆ ನಾವು ಇದನ್ನು ರಫ್ತು ಕೂಡ ಮಾಡ್ತಾ ಇದ್ದೀವಿ ಸರ್. ಈಗ ಯಾವುದೆಲ್ಲ ರಾಷ್ಟ್ರಗಳಿಗೆ ಆಲ್ರೆಡಿ ನೀವು ಕಳಿಸ್ಕೊಟ್ಟಿದ್ದೀರಿ ಅಥವಾ ಕಳಿಸಿಕೊಡುವಂಥ ಪ್ರಯತ್ನದಲ್ಲಿದೆ ಸರ್? ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ, ಆದರೆ ಮಾಹಿತಿಯನ್ನು ನಾವು ಈ ರೀತಿ ಬಿಚ್ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಸ್ರೇಲ್ಗೆ ಮಾತ್ರ ಕಳಿಸಿದ್ದೀವಿ, ಅದನ್ನು ಮಾತ್ರ ನಾನು ಹೇಳಬಲ್ಲೆ ಸರ್. ಈಗಾಗಲೇ ಈ ಒಂದು ಸರ್ವೆಲೆನ್ಸ್ ಕ್ಯಾಮರಾವನ್ನು ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಕಳಿಸ್ಕೊಡುವಂತಹ ವ್ಯವಸ್ಥೆಗಳನ್ನು ಈ ಒಂದು ಕಂಪನಿ ಮಾಡಿದೆ. ಪ್ರಮುಖವಾಗಿ ಗಡಿಗಳಲ್ಲಿ ಇದರ ಅನಿವಾರ್ಯತೆ, ಇದರ
ಸಹಾಯ ಕೂಡ ಹೆಚ್ಚಿರುತ್ತೆ. ಈಗಾಗಲೇ ಇಸ್ರೇಲ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಒಂದು ಸರ್ವೆಲೆನ್ಸ್ ಕ್ಯಾಮರಾಗಳನ್ನು ಕಳಿಸ್ಕೊಡ್ಲಾಗಿದೆ. ಈ ಬಾರಿಯ ಏರ್ ಶೋನಲ್ಲಿ ಇದು ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸ್ವದೇಶಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಕೂಡ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಯನ್ನ ಬರ್ತಾ ಇರೋದ್ರಿಂದಾಗಿ ಈ ಒಂದು ಏರ್ ಶೋನಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಯಾ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದಕ್ಕೆ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿದ್ದಾವೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.